ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಗೌತಮಿ ಅಂತ. ಮನೆಯಲ್ಲಿ ಸ್ನೇಹ ಅಂತ ಕರೀತಾರೆ. ವಯಸ್ಸು 32 ವರ್ಷ ತುಂಬಿದೆ. ಊರು ಬಳ್ಳಾರಿ. ಮೈ ಬಣ್ಣ ಬಿಳಿ ಬಣ್ಣ. ರಾಶಿ ಕುಂಭರಾಶಿ. ಆಸ್ತಿ ಶ್ರೀಮಂತ ಕುಟುಂಬದವಳು. ತೂತು 3.2 ಇಂಚು ಅಗಲ. ಹಂಬಲ ರಾತ್ರಿ ಸುಖ ಅನುಭವಿಸುವುದು. ಹವ್ಯಾಸ ಕೇಳಿಸಿಕೊಳ್ಳುವುದು. ಸ್ನೇಹಿತರೆ, ಇದು ಇಷ್ಟು ಗೌತಮಿಯವರು ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನ ಶೇರ್ ಮಾಡಿಕೊಂಡಿದ್ದಾರೆ. ಜೀವನ ಒಂಟಿಯಾಗಿದೆ. ಕಾರಣಗಳು: ಕಾಲೇಜು ಮುಗಿದ ಮೇಲೆ ಮನೆಯಲ್ಲಿ ಒಬ್ಬಳೇ ಇದ್ದೇನೆ. ಚಿಕ್ಕವಳು ಇದ್ದಾಗಲೇ ತಾಯಿಯನ್ನ ಕಳೆದುಕೊಂಡೆ. ಮನಸ್ಸಿನಲ್ಲಿ ಸಾವಿರಾರು ಆಸೆಗಳು ಹುಟ್ಟುತ್ತವೆ. ಇದು ನನ್ನ ಸಮಸ್ಯೆ ಅಲ್ಲ, ಯೌವನದ ಸಮಸ್ಯೆ ಆಗಿದೆ. ಬದುಕು ಕತ್ತಲಾಗಿದೆ. ಬೆಳಕಿನ ಹಾಗೆ ಒಬ್ಬ ಸ್ನೇಹಿತನಿಗಾಗಿ ಹುಡುಕಾಟ ಮಾಡುತ್ತಿದ್ದೇನೆ. ಹುಡುಗರ ಸಾಮಾನು ತುಂಬಾನೇ ನೆನಪಾಗುತ್ತೆ. ರಾತ್ರಿ ಬೆರಳು ಹಾಕಿಕೊಂಡು ಮಲಗುತ್ತೇನೆ. ಆಸ್ತಿ ಅಂತಸ್ತು ಕಡಿಮೆ ಇಲ್ಲ, ಆದರೆ ನನ್ನ ತೂತಿಗೆ ಸುಖ ನೀಡುವ ಗೂಟ ಸಿಗ್ತಾ ಇಲ್ಲ. ತೂತಿನಿಂದ ರಸ ಸೋರ್ತಾನೆ ಇರುತ್ತೆ. ಏನ್ ಮಾಡಬೇಕು ಅನ್ನುವ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ. ಸ್ನೇಹಿತರೆ, ಗೌತಮಿಯವರು ಒಂಟಿ ಜೀವನಕ್ಕೆ ಯಾವೆಲ್ಲ ಕಾರಣಗಳು ಇವೆ ಅಂತ ವಿಸ್ತಾರವಾದ ಮಾಹಿತಿಯನ್ನ ನೀಡಿದ್ದಾರೆ. ವರನ ಗುಣಗಳು ಹೀಗಿದ್ದರೆ ಬನ್ನಿ. ಬಣ್ಣ ಹೇಗೆ ಇರಲಿ, ನೋಡಲು ಫಿಟ್ ಆಗಿರಬೇಕು. ದಿನ ಕಾಲ್ ಮಾಡಿದಾಗ ಸೌತೆಕಾಯಿಯ ಮುಖ ತೋರಿಸಬೇಕು. ನಾನು ಬೇಡ ಅಂದರು ತೂತು ಚೀಪುವ ಶಬ್ದ ಮಾಡಬೇಕು. ತೂತು ನೋಡಿದಾಕ್ಷಣ ಜೊಲ್ಲು ಸೋರಿಸುವ ಗಂಡಸರು ಕಂಡರೆ ತುಂಬಾನೇ ಇಷ್ಟ. ಹೊಸ ಹುಡುಗ ಬೇಡ, ಅನುಭವ ಇದ್ದವರು ಬೇಕು. ದಿನವಿಡೀ ತೂತಿನ ಬಗ್ಗೆನೇ ಮಾತನಾಡುವ ಹುಡುಗ ಬೇಕು. ನನ್ನ ತೂತು ನಾನೇ ದಿನ ಕನ್ನಡಿಯಲ್ಲಿ ನೋಡುತ್ತೇನೆ. ದಿನಕ್ಕೆ 1 ಸಾರಿಯಾದರೂ ಉದ್ದನೆಯ ಸೌತೆಕಾಯಿಯನ್ನು ಇಟ್ಟಿಕೊಂಡು ಮನಸ್ಸಿಗೆ ಶಾಂತಿ ಪಡೆಯುತ್ತೇನೆ. ಮೇಲಿನ ಎಲ್ಲಾ ಗುಣಗಳು ನಿಮ್ಮ ಹತ್ತಿರ ಇದ್ದರೆ ತಡ ಮಾಡದೆ ಬೇಗ ಕಮೆಂಟ್ ಮಾಡಿ ತಿಳಿಸಿ. ನಾನು ತೂತು ಕೊಡುವ ರೀತಿ ಹೀಗಿರುತ್ತೆ. ಮಧ್ಯ ವಯಸ್ಸಿನ ಗಂಡಸರು ಬಂದರೆ ಕಾಲೆತ್ತಿ ತೂತು ಕೊಡುತ್ತೇನೆ. ಮುದುಕರು ಬಂದರೆ ಬಾಯಿ ತುಂಬಾ ಅರಳಿದ ತೂತು ಕೊಟ್ಟು ಚೀಪಲು ಹೇಳುತ್ತೇನೆ. ಯೌವನದ ಹುಡುಗ ಬಂದರೆ ನಿಂತಲ್ಲಿಯೇ ಗೂಟ ಹಾಕಿಸಿಕೊಳ್ಳುತ್ತೇನೆ. ಮೊದಲು ನನ್ನ ರಸ ಕುಡಿಯಬೇಕು, ಆಮೇಲೆ ಸಾಮಾನು ಹಾಕಬೇಕು. ಹಿಂದೆ ಮುಂದೆ 2 ತೂತಿಗೂ ಪರ್ಮಿಷನ್ ಕೊಡ್ತೀನಿ. ಚೆನ್ನಾಗಿ ಕೇದು ರಸ ಸೋರಿಸಬೇಕು. ಜಾತಿ ಬಣ್ಣದ ಬಗ್ಗೆ ಅಭ್ಯಂತರ ಇಲ್ಲ, ಆದರೆ ಸಾಮಾನು 7 ಇಂಚು ಇದ್ದವರು ಮಾತ್ರ ಕರೆ ಮಾಡಿ. ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ಹೀಗೆ ಹಲವಾರು ಪ್ರೊಫೈಲ್ಗಳು ಬರುತ್ತವೆ. ಅದರಲ್ಲಿ ಖಂಡಿತವಾಗಿ ಒಂದನ್ನು ಸೆಟ್ ಮಾಡ್ಕೊಳ್ಬಹುದು. ಧನ್ಯವಾದಗಳು.